फांसी, दोनों को फांसी होनी चाहिए। कोई उम्र कैद नहीं, कोई नहीं, फांसी होनी चाहिए, जिससे आने वाले बच्चों को भी पता चले कि क्या होता है। पेरेंट्स गलत का साथ नहीं देते। ನಮಸ್ತೆ ಮಿತ್ರರೇ, ಉತ್ತರ ಪ್ರದೇಶದ ಮೀರತ್ನಲ್ಲಿ ಕಳೆದ ವಾರ ಪೊಲೀಸರು ಒಂದು ಕೇಸನ್ನು ಭೇದಿಸಿದ್ದಾರೆ. ಲಂಡನ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸೌರಭ್ ರಜಪೂತ್ ಎನ್ನುವಂತಹ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಹೆಂಡತಿಯ ಲವ್ವರ್ನ ಕೈಯಲ್ಲಿ ಕೊಲೆಯಾಗಿದ್ದಾನೆ. ಆತನನ್ನು ತುಂಡು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇಡಲಾಗಿತ್ತು. ಆತನ ಹೆಂಡತಿಯ ಹೆಸರು ಮುಸ್ಕಾನ್ ರಸ್ತೋಗಿ ಹಾಗೂ ಆಕೆಯ ಲವ್ವರ್ನ ಹೆಸರು ಸಾಹಿಲ್ ಶುಕ್ಲಾ. ಸೌರಭ್ ರಜಪೂತ್ ಎನ್ನುವ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ಬೇರೆ ಕಡೆ ಇಡಲಾಗಿತ್ತು ಮತ್ತು ಆತನ ದೇಹವನ್ನು ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇಡಲಾಗಿತ್ತು. ಹೀಗೆ ಮಾಡುವುದರಿಂದ ಪೊಲೀಸರಿಗೆ ಡೆಡ್ ಬಾಡಿಯ ಗುರುತು ಪತ್ತೆ ಹಚ್ಚಲು ಕಷ್ಟವಾಗುತ್ತದೆ ಎಂದು ಸೌರಭ್ ರಜಪೂತ್ ತನ್ನ ಮಗಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದ. ಹಾಗಾಗಿ ಕೆಲವು ದಿನಗಳು ಆತ ಮನೆಯಲ್ಲೇ ಇರುತ್ತಾನೆ. ಒಂದು ದಿನ ಆತನು ಸೇವಿಸುವಂತಹ ಆಹಾರದಲ್ಲಿ ಮತ್ತು ಬರುವಂತಹ ಔಷಧಿಯನ್ನು ಸೇರಿಸಲಾಗಿತ್ತು. ಆತ ಯಾವಾಗ ನಿದ್ದೆ ಹೋಗುತ್ತಾನೋ ಆಗ ಆತನ ದೇಹವನ್ನು 15 ತುಂಡುಗಳಾಗಿ ಕತ್ತರಿಸಿ ಡ್ರಮ್ನಲ್ಲಿ ಇಡಲಾಗುತ್ತದೆ. ನಂತರ ಪೊಲೀಸರು ಈ ಕೇಸನ್ನು ಭೇದಿಸುತ್ತಾರೆ. ಬೆಂಗಳೂರಿನಲ್ಲಿದ್ದಂತಹ ಟೆಕ್ಕಿ ತನ್ನ ಹೆಂಡತಿ ಗೌರಿಯನ್ನು ಕೊಲೆ ಮಾಡಿ ಆಕೆಯನ್ನು ಕತ್ತರಿಸಿ ಸೂಟ್ಕೇಸ್ನಲ್ಲಿ ತುಂಬಿಕೊಂಡು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದ. ಆತನನ್ನು ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಹಾಗೆ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೆಲವರು ಹೇಳುತ್ತಾರೆ, ಈ ರೀತಿಯಾದಂತಹ ಕೊಲೆಗಳಿಗೆ ಸೋಷಿಯಲ್ ಮೀಡಿಯಾನೇ ಕಾರಣ, ಅದನ್ನು ಹೆಚ್ಚಾಗಿ ಈಗಿನ ಯುವಜನತೆ ಬಳಸುತ್ತಿದೆ ಎಂದು. ಹಾಗಾದರೆ ಈ ರೀತಿಯಾದಂತಹ ಕೊಲೆಗಳು ಅಂದರೆ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಡುವಂತಹದ್ದು ಅಥವಾ ಬ್ಯಾಗ್ಗಳಲ್ಲಿ ಇಡುವಂತಹದ್ದು ಈ ಮೊದಲು ನಡೆದಿರಲಿಲ್ಲವೇ? ಈ ರೀತಿಯಾಗಿ ಒಂದು ಕೇಸ್ ಬೆಂಗಳೂರಿನಲ್ಲಿ 1980ರ ಸಮಯದಲ್ಲಿ ನಡೆದಿತ್ತು. ಇದನ್ನು ನಿಮಗೆ ವಿವರಿಸುತ್ತೇನೆ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. 1988ರ ಸಮಯದಲ್ಲಿ ಬೆಂಗಳೂರಿನ JKVK ಎನ್ನುವಂತಹ ಸಂಸ್ಥೆಯಲ್ಲಿ ವಿಷಕಂಠಯ್ಯ ಎನ್ನುವಂತಹ ವ್ಯಕ್ತಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡುತ್ತಿರುತ್ತಾನೆ. ಆತನಿಗೆ ಒಬ್ಬನೇ ಒಬ್ಬ ಮಗ ಮಹೇಶ್. ಬೀನಾ ಎನ್ನುವಂತಹ ಹುಡುಗಿ ಕೊಡಗಿನವಳು. ಆಕೆಯ ತಂದೆ ತಾಯಿಗೆ 3 ಮಕ್ಕಳು. ಆಕೆಯ ತಂದೆಗೆ ಬೀನಾ ಎಂದರೆ ಬಹಳ ಪ್ರೀತಿ. ಒಂದು ದಿನ ಬೀನಾಳನ್ನ ಶಾಲೆಯಿಂದ ಅವರ ತಂದೆ ಕರೆದುಕೊಂಡು ಬರಬೇಕಾದರೆ ರೋಡ್ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ವೇಗವಾಗಿ ಬಂದು ಗುದ್ದಿ ಬೀನಾಗೆ ಆಕ್ಸಿಡೆಂಟ್ ಆಗುತ್ತದೆ. ಇದರಿಂದ ಸಿಟ್ಟಿಗೆದ್ದಂತಹ ಆಕೆಯ ತಂದೆ ಜೀಪ್ನಲ್ಲಿ ಡ್ಯೂಟಿಯಲ್ಲಿರುವಂತಹ ಇನ್ಸ್ಪೆಕ್ಟರ್ ಶರ್ಟ್ ಕಾಲರನ್ನು ಹಿಡಿದು ಹೊರಗೆಳೆದು ಹೊಡೆಯುತ್ತಾರೆ. ಅಲ್ಲಿ 2 ಕೇಸ್ಗಳು ರಿಜಿಸ್ಟರ್ ಆಗುತ್ತದೆ. ಜೀಪ್ ಡ್ರೈವರ್ನ ಮೇಲೆ ಆಕ್ಸಿಡೆಂಟ್ ಕೇಸನ್ನು ಹಾಕಲಾಗುತ್ತದೆ. ಡ್ಯೂಟಿಯಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ನ ಮೇಲೆ ಕೈ ಮಾಡಿದ್ದಕ್ಕಾಗಿ ಬೀನಾ ತಂದೆಯ ಮೇಲೆ ಕೇಸ್ ಮಾಡಲಾಗುತ್ತದೆ. ಕೆಲವು ವರ್ಷಗಳ ನಂತರ ಬೀನಾ ಡಿಗ್ರಿ ಮಾಡಲು ಮಹಾರಾಣಿ ಕಾಲೇಜ್ಗೆ ಸೇರಿಕೊಳ್ಳುತ್ತಾಳೆ. ಅಲ್ಲೇ ಪಕ್ಕದ ಕಾಲೇಜ್ನಲ್ಲಿ ಮಹೇಶ್ ಅನ್ನುವಂತಹ ಹುಡುಗ ಓದುತ್ತಿರುತ್ತಾನೆ. ಈ ಮಹೇಶ್ ಅವರ ತಂದೆ ಪ್ರೊಫೆಸರ್ ಅಲ್ಲದೆಯೇ ಬಹಳ ಪ್ರಸಿದ್ಧರಾದಂತಹ ಸೈಂಟಿಸ್ಟ್ ಕೂಡ ಆಗಿರುತ್ತಾರೆ. ಇವರ ಕುಟುಂಬ ಆಗರ್ಭ ಶ್ರೀಮಂತರ ಕುಟುಂಬ. ಒಂದು ದಿನ ಮಹೇಶ್ ಬೀನಾಳನ್ನು ನೋಡಿ ಆಕೆಯನ್ನು ಲವ್ ಮಾಡಲು ಶುರು ಮಾಡುತ್ತಾನೆ. ಬೀನಾ ಕೂಡ ಮಹೇಶ್ನನ್ನ ಇಷ್ಟಪಡುತ್ತಾಳೆ. ಮಹೇಶ್ ಬೀನಾಳನ್ನು ಮದುವೆಯಾಗುವುದಾಗಿ ತನ್ನ ಮನೆಯಲ್ಲಿ ಹೇಳುತ್ತಾನೆ. ಮನೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತದೆ. ಬೀನಾಳ ಮನೆಯಲ್ಲಿಯೂ ತೀವ್ರವಾದಂತಹ ವಿರೋಧ ಉಂಟಾಗುತ್ತದೆ. ಬೀನಾರ ತಂದೆ ಆಕೆಯನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ. ಮಹೇಶ್ನನ್ನು ಆತನ ತಂದೆ ಮನೆಯಿಂದ ಹೊರ ಹಾಕುತ್ತಾರೆ. ಆದರೆ ಮಹೇಶ್ ಒಂದು ಟಿವಿ ಅಂಗಡಿಯನ್ನು ಹೊಂದಿರುತ್ತಾನೆ. ಮದುವೆಯಾದ ನಂತರ ಅಂಗಡಿಯ ಪಕ್ಕದಲ್ಲಿ ಇವರು ಒಂದು ಬಾಡಿಗೆ ಮನೆಯನ್ನು ಮಾಡಿರುತ್ತಾರೆ. ಇವರ ಮನೆಯ ಪಕ್ಕದಲ್ಲಿ ಉತ್ತರ ಭಾರತದ ಒಂದು ಫ್ಯಾಮಿಲಿ ಇರುತ್ತದೆ. ಆ ಫ್ಯಾಮಿಲಿಯಲ್ಲಿ ಒಂದು ಗರ್ಭಿಣಿ ಹೆಂಗಸಿರುತ್ತಾಳೆ. ಆ ಗರ್ಭಿಣಿ ಹೆಂಗಸಿನ ಸೀಮಂತ ಇತ್ಯಾದಿ ಕಾರ್ಯಕ್ರಮಗಳಿಗೆ ಬೀನಾ ಹೋಗುತ್ತಿರುತ್ತಾಳೆ. ಅಷ್ಟೊತ್ತಿಗಾಗಲೇ ಬೀನಾ ಗರ್ಭವತಿ ಆಗಿರುತ್ತಾಳೆ. ಪಕ್ಕದ ಮನೆಯ ಹೆಂಗಸಿಗೆ ಹೇಗೆ ಸೀಮಂತವನ್ನು ಮಾಡಿರುತ್ತಾರೋ ಹಾಗೆ ನನಗೂ ಸೀಮಂತವಾಗುತ್ತದೆ ಎಂದು ಬೀನಾ ಆಲೋಚಿಸುತ್ತಿರುತ್ತಾಳೆ. ಮಗನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಇನ್ನೇನು ಆಕೆ ಮಗುವಿಗೆ ಜನ್ಮ ಕೊಡುತ್ತಾಳೆ ಎನ್ನುವಂತಹ ವಿಷಯವನ್ನು ತಿಳಿದು ವಿಷಕಂಠಯ್ಯನಿಗೆ ಸಿಟ್ಟು ಬರುತ್ತದೆ. ಆತನಿಗೆ ಚಿಂತೆ ಶುರುವಾಗುತ್ತದೆ. ಏಕೆಂದರೆ ಆತನ ಜೊತೆ ಕೆಲಸ ಮಾಡುತ್ತಿರುವಂತಹ ಕೆಲವರು ಆತನಿಗೆ ಚುಚ್ಚಿ ಮಾತನಾಡಿರುತ್ತಾರೆ. ಹಾಗೆ ತುಂಬ ಆಸ್ತಿ ಇರುವ ಕಾರಣದಿಂದ ಮುಂದೆ ತನ್ನ ಮಗ ಹೆಂಡತಿಯನ್ನು ಬಿಟ್ಟರೂ ಆ ಮಗುವಿಗೆ ತನ್ನ ಆಸ್ತಿಯಲ್ಲಿ ಹಕ್ಕಿರುತ್ತದೆ ಎಂದು ವಿಷಕಂಠಯ್ಯ ತನ್ನ ಮನೆಯಿಂದ ಮಗನನ್ನು ಹೊರಹಾಕಿದ್ದರೂ ಮಗನ ಜೊತೆ ಒಂದು ಸಣ್ಣ ಸಂಪರ್ಕವಿದ್ದ ಕಾರಣ ಮಗನನ್ನು ಮತ್ತೆ ಮನೆಗೆ ಕರೆಸಿ ಮಾತನಾಡಿ ಆತನ ಬ್ರೈನ್ ವಾಶ್ ಮಾಡುತ್ತಾನೆ. ಬೀನಾಳಿಗೆ ಐರನ್ ಡಿಫಿಷಿಯನ್ಸಿ ಇರುತ್ತದೆ. ಆಕೆಗೆ ಡಾಕ್ಟರ್ ಕ್ಯಾಪ್ಸೂಲ್ಗಳನ್ನು ಕೊಟ್ಟಿರುತ್ತಾರೆ. ಒಂದು ದಿನ ಮಹೇಶ್ ತನ್ನ ತಂದೆಯ ಮನೆಯಿಂದ ಕಾರನ್ನು ತೆಗೆದುಕೊಂಡು ಬಂದಿರುತ್ತಾನೆ. ಸಾಯಂಕಾಲದ ಊಟಕ್ಕಾಗಿ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬೀನಾಳಿಗೆ ಹೇಳಿರುತ್ತಾನೆ. ಆಕೆ ಬಹಳ ಸಂತೋಷದಿಂದ ಈ ವಿಷಯವನ್ನು ತನ್ನ ಪಕ್ಕದ ಮನೆಯವರಿಗೂ ಹೇಳಿರುತ್ತಾಳೆ. ಸಂಜೆ ಹೋಟೆಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಪಕ್ಕದ ನಾರ್ತ್ ಇಂಡಿಯನ್ ಮನೆಯ ಹೆಂಗಸು ತುಂಬ ಚಳಿ ಇರುವ ಕಾರಣ ನೀನು ಇದನ್ನು ಹೊದ್ದುಕೊಂಡು ಹೋಗು ಎಂದು ಬೀನಾಳಿಗೆ ಒಂದು ಶಾಲ್ ಅನ್ನು ಕೊಟ್ಟಿರುತ್ತಾಳೆ.
ಸಾಯಂಕಾಲ ಬೀನಾ ಹಾಗೂ ಮಹೇಶ್ ಮತ್ತು ಮನೆಯ ಕೆಲಸದ ಸುಬ್ಬು ಎನ್ನುವವರು ಹೋಟೆಲ್ಗೆ ಹೋಗುತ್ತಾರೆ. ಊಟ ಆದ ಮೇಲೆ ಆಕೆಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳೋ ಅಭ್ಯಾಸವಿರುತ್ತದೆ. ಆದರೆ ಟ್ಯಾಬ್ಲೆಟ್ ಅನ್ನ ಮನೆಯಲ್ಲಿ ಬಿಟ್ಟು ಬಂದಿರುತ್ತಾಳೆ. ಮಹೇಶ್ ಆ ಟ್ಯಾಬ್ಲೆಟ್ ಅನ್ನ ಆಕೆಯ ಕೈಗೆ ಕೊಡುತ್ತಾನೆ. ಬೀನಾಳಿಗೆ ಬಹಳ ಸಂತೋಷವಾಗುತ್ತದೆ ಮತ್ತು ಆಶ್ಚರ್ಯವಾಗುತ್ತದೆ, ಏಕೆಂದರೆ ತನ್ನ ಗಂಡ ತನ್ನ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ವಹಿಸುತ್ತಿದ್ದಾನೆ ಎಂದು. ಆದರೆ ಮಹೇಶ್ ಅದಕ್ಕಿಂತ ಮೊದಲೇ ಆ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡು ಹೋಗಿ ತನ್ನ ತಂದೆಗೆ ಕೊಟ್ಟಿರುತ್ತಾನೆ. ಆ ತಂದೆ ಕ್ಯಾಪ್ಸೂಲ್ನಲ್ಲಿ ಪೊಟ್ಯಾಷಿಯಂ ಸೈನೈಡ್ ಹಾಕಿರುತ್ತಾನೆ. ಆ ಟ್ಯಾಬ್ಲೆಟ್ ತಿಂದ ತಕ್ಷಣ ಬೀನಾ ಎಚ್ಚರ ತಪ್ಪುತ್ತಾಳೆ, ಅಲ್ಲಿಯೇ ಮಲಗುತ್ತಾಳೆ. ಆಕೆಯನ್ನ ಕಾರಿನಲ್ಲಿ ಹಾಕಿಕೊಂಡು ಬರಲಾಗುತ್ತದೆ. ಮಹೇಶ್ ಕಾರಿನಲ್ಲಿ ನೇರವಾಗಿ ತಂದೆ ಮನೆಗೆ ಹೋಗುತ್ತಾನೆ. ಅಷ್ಟೊತ್ತಿಗಾಗಲೇ ಬೀನಾ ಸತ್ತು ಹೋಗಿರುತ್ತಾಳೆ. ವಿಷಕಂಠಯ್ಯ ಮಹೇಶ್ನಿಗೆ, ನೀನು ಬೆಳಗಿನ ಜಾವ 4 ಗಂಟೆಯಷ್ಟೊತ್ತಿಗೆ ಕಾರನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ. ಮಹೇಶ್ ಅಲ್ಲಿಂದ ಹೋಗುತ್ತಾನೆ. ಹಾಗೆಯೇ ಬೆಳಗಿನ ಜಾವ 4 ಗಂಟೆಯಷ್ಟೊತ್ತಿಗೆ ಮತ್ತೆ ರಾಜಾಜಿನಗರದ ಮನೆಯ ಹತ್ತಿರ ಬರುತ್ತಾನೆ. ಅಷ್ಟೊತ್ತಿಗಾಗಲೇ ವಿಷಕಂಠಯ್ಯ ಒಂದು ಹರಿತವಾದಂತಹ ಮಚ್ಚಿನಿಂದ ಆಕೆಯನ್ನು 100ಕ್ಕಿಂತ ಜಾಸ್ತಿ ಪೀಸ್ಗಳನ್ನಾಗಿಸಿ ಚೀಲಗಳಲ್ಲಿ ತುಂಬಿರುತ್ತಾನೆ. ಅವರು GKVKಗೆ ಹೋಗುತ್ತಾರೆ. ಅಲ್ಲಿ ಗಾರ್ಡ್ಗಳು ಇವರ ಕಾರನ್ನ ನಿಲ್ಲಿಸಿ ಒಳಗಡೆ ಹೋಗಲು ಸಿಗ್ನೇಚರ್ ಮಾಡಬೇಕು ಮತ್ತು ಹೆಸರನ್ನ ಬರೀಬೇಕು ಎಂದು ಹೇಳುತ್ತಾರೆ. ಅದನ್ನ ಮಾಡಿ ಒಳಗಡೆ ಹೋಗುತ್ತಾರೆ. ಅಲ್ಲಿ ಆಕೆಯ ದೇಹದ ಭಾಗಗಳನ್ನು ಎಲ್ಲ ಕಡೆಗೆ ಚೆಲ್ಲಿ ಎಸೆದು ಬಂದಿರುತ್ತಾರೆ. ಇದನ್ನ ಮನೆ ಕೆಲಸದ ಸುಬ್ಬು ನೋಡುತ್ತಾನೆ. ಆದರೆ ಅವನಿಗೆ ಏನೂ ಅರ್ಥವಾಗುವುದಿಲ್ಲ. ಹಾಗಾಗಿ ಆತ ಕಾರಿನಲ್ಲಿ ಬಂದು ಮಲಗಿಬಿಡುತ್ತಾನೆ. ಮರುದಿನ ಮಹೇಶ್ ಪಕ್ಕದ ಮನೆಯವರಿಗೆ ಆ ಶಾಲನ್ನ ಹಿಂದಿರುಗಿಸುತ್ತಾನೆ. ಬೀನಾಳ ತಾಯಿಯ ಮನೆಯವರು ಬಂದು ಗಲಾಟೆ ಮಾಡಿದರು. ಹಾಗಾಗಿ ಆಕೆ ತಾಯಿಯ ಮನೆಗೆ ಹೋಗಿದ್ದಾಳೆ. ತಾನು ಈ ಮನೆಯನ್ನ ಖಾಲಿ ಮಾಡುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ. ಈ ನಡವಳಿಕೆಯಿಂದ ಪಕ್ಕದ ಮನೆಯವರಿಗೆ ಅನುಮಾನ ಬರುತ್ತದೆ. ಈ ಸುದ್ದಿ ಪೊಲೀಸರಿಗೆ ತಿಳಿಯುತ್ತದೆ. ಪೊಲೀಸರು ಕೆಲವು ದಿನಗಳ ನಂತರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ. ಪೊಲೀಸರು ಮಹೇಶ್ನನ್ನ ಕೆಲವು ದಿನ ಫಾಲೋ ಮಾಡುತ್ತಾರೆ. ಹಾಗೆ ವಿಷಕಂಠಯ್ಯನನ್ನ ಕೆಲವು ದಿನ ಫಾಲೋ ಮಾಡುತ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಅನುಮಾನ ಅವರ ಮೇಲೆ ಬರುವುದಿಲ್ಲ. ಕೊನೆಯಲ್ಲಿ ಮಹೇಶ್ನನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡುತ್ತಾರೆ. ಆಗ ಆತ ಕೆಲವೊಂದಷ್ಟು ವಿಷಯಗಳನ್ನ ಬಾಯಿಬಿಡುತ್ತಾನೆ. ಪೊಲೀಸರು GKVKಯಲ್ಲಿ ಹುಡುಕಿದಾಗ ಅವರಿಗೆ 7 ರಿಂದ 8 ಪೀಸ್ಗಳು ಸಿಗುತ್ತದೆ. ಅದರಲ್ಲಿ ಒಂದು ಕಾಲಿನ ತುಂಡು ಸಿಗುತ್ತದೆ. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಕಾಲಿನೊಳಗೆ ಬೋಲ್ಟ್ ಮತ್ತು ನೆಟ್ ಹಾಕಿದಂತಹ ಒಂದು ಸುಳಿವು ಸಿಗುತ್ತದೆ. ಅದನ್ನ ಬೀನಾ ಅವರ ತಂದೆಯ ಬಳಿ ಕೇಳಿದಾಗ ಅವರು ಆಕೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಡೆದಂತಹ ಪೊಲೀಸ್ ಆಕ್ಸಿಡೆಂಟ್ನ ಬಗ್ಗೆ ಹೇಳುತ್ತಾರೆ. ಹಾಗಾಗಿ ಅದು ಬೀನಾಳ ಡೆಡ್ ಬಾಡಿಯ ಭಾಗಗಳೇ ಎಂದು ಪೊಲೀಸರು ತಿಳಿದುಕೊಳ್ಳುತ್ತಾರೆ. ವಿಷಕಂಠಯ್ಯ ಮತ್ತು ಮಹೇಶ್ ಇಬ್ಬರಿಗೂ ಶಿಕ್ಷೆ ಆಗುತ್ತದೆ. ಮಿತ್ರರೇ, ಈ ರೀತಿಯಾಗಿ ಕತ್ತರಿಸುವುದು, ಕೊಲೆ ಮಾಡುವುದು, ದೇಹವನ್ನ ಭಾಗವಾಗಿಸುವಂತಹದ್ದು ಇವೆಲ್ಲವೂ ಕೂಡ ಹೊಸದಾದಂತಹ ವಿಚಾರ ಏನಲ್ಲ. ಹಳೆಯ ಕಾಲದಲ್ಲಿಯೂ ಇವುಗಳನ್ನೆಲ್ಲ ಮಾಡುತ್ತಿದ್ದರು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಕೊಲ್ಲುವ ಸ್ಥಿತಿಗೆ ಹೋಗಲೇಬಾರದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದ.